ಹೆಣ್ಣೂರು ಪೊಲೀಸ್ ಠಾಣೆಯವರು ಪೂರ್ವ ವಿಭಾಗದ ಹೆಣ್ಣೂರು ಪೊಲೀಸ್ ಠಾಣೆಯವರು ಓರ್ವ ಕನ್ನಾಕಳು, ಅದರಲ್ಲೂ ಮುಖ್ಯವಾಗಿ ಹಗಲು ಮತ್ತು ರಾತ್ರಿ ಕನ್ನಾಕಳು ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನಾಭರಣಗಳು, 1 kg 200 ಗ್ರಾಮ್ನಷ್ಟು ಬೆಳ್ಳಿ ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 40 ಲಕ್ಷ ಆಗ್ಬೋದು ಅಂಥೇಳಿ ಅಂದಾಜಿಸಲಾಗಿದೆ. ಈ ಪತ್ತೆ ಕಾರ್ಯ ಆಗಿರ್ತಕ್ಕಂಥದ್ದು ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಹಗಲು ಕನ್ನಾಕಳು ಪ್ರಕರಣದ ಒಂದು ತನಿಖೆಯಲ್ಲಿ ತಾಯಿ ಮತ್ತು ಮಕ್ಕಳು ಮನೆಗೆ ಬೀಗ ಹಾಕ್ಕೊಂಡು ಹೊರಗೆ ಹೋಗಿ ಸಾಯಂಕಾಲ ಬಂದಾಗ, ಅಂದರೆ ಜುಲೈ 20ರಂದು ಆಗಿರ್ತಕ್ಕಂಥದ್ದು, ಮನೆಯ ಮುಂಬಾಗಿಲಿನ ಬೀಗವನ್ನು ಮುರಿದು ಈ 20 ಗ್ರಾಮ್ ಚಿನ್ನ, 200 ಗ್ರಾಮ್ ಬೆಳ್ಳಿ ಮತ್ತು ಇತರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಮಾಹಿತಿ ಸಂಗ್ರಹಿಸಿ ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಡಿಸೆಂಬರ್ 8ರಂದು HBR ಲೇಔಟ್ನಲ್ಲಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನ ಬಳಿ ಸ್ಕ್ರೂ ಡ್ರೈವರು, ಕಬ್ಬಿಣದ ರಾಡ್ಗಳು ಮತ್ತು ಇದೆಲ್ಲ ಇರ್ತದನ್ನು ನೋಡಿ ಸಂಶಯ ಬಂದು ಪೊಲೀಸ್ ಠಾಣೆಗೆ ವಿಚಾರಿಸಿದಾಗ ಆತ MOB ಆರೋಪಿಯಾಗಿದ್ದು ಮತ್ತು ಈ ಹೆಣ್ಣೂರು ಪೊಲೀಸ್ ಠಾಣೆಯ ಭಾಗದಲ್ಲಿಯೇ ಕಳೆದ 1 ವರ್ಷದ ಅವಧಿಯಲ್ಲಿ ಸುಮಾರು 11 ಈ ರೀತಿಯ ಮನೆ ಕಳವು, ಕನ್ನಾಕಳು ಪ್ರಕರಣಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬರ್ತದೆ. ಮತ್ತು ಆತನ ಒಂದು ಹೇಳಿಕೆಯ ಮೇರೆಗೆ ಪೊಲೀಸರು ಇಷ್ಟು ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನ ಹಾಗೂ 1 kgಗೂ ಮೇಲ್ಪಟ್ಟು ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 11 ಈ ರೀತಿಯ ಪ್ರಕರಣಗಳು ಈಗ ಬಯಲಿಗೆ ಬಂದಿದ್ದಾವೆ.